ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲ್ಯಾಪಿಟಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ತುಂಬ ದಿನಗಳ ನಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿರಿ, ವಿಷಯಗಳನ್ನ ತಿಳ್ಕೊತಾಯಿರಿ, ಹೆಚ್ಚೆಚ್ಚು ತಿಳ್ಕೊತಾಯಿರಿ. ಪ್ರತಿಯೊಂದು ಜಾಬ್ ಬಗ್ಗೆನೂ ಬೇಕಾದ್ರೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, NWRTCಗೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ, ಡ್ರೈವರ್ ಕಮ್ ಕಂಡಕ್ಟ್ರು ಮತ್ತು ಡ್ರೈವರು ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಸ್ನೇಹಿತರೆ, ಎಲ್ರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ NWRTC, ಜೈ KSRTC ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟು ಬಗ್ಗೆ ಮಾತಾಡೋಣ ಬನ್ನಿ. ಸ್ನೇಹಿತರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತು, ರಿಸಲ್ಟ್ ಅಂತೂ ಬಂದ್ಬಿಟ್ಟಿದೆ NWRTCದು. ಇನ್ನು ಬಾಕಿ ಇರೋದು ಯಾವುದು ಸ್ನೇಹಿತರೆ? KSRTC DCMC ರಿಸಲ್ಟ್ ಬರಬೇಕು ಸ್ನೇಹಿತರೆ. ಇವತ್ತು ಅಥವಾ ನಾಳೆ ಖಂಡಿತ ಬರುವ ಸಾಧ್ಯತೆ ಇದೆ. ಇವತ್ತು 5ನೇ ತಾರೀಕು ಅಥವಾ ನಾಳೆ, ಇವತ್ತು 99% ಬರುವ ಚಾನ್ಸಸ್ ಇದೆ. ನಾಳೆ ಖಂಡಿತ 100% ಬಂದೇ ಬರುತ್ತೆ ಸ್ನೇಹಿತರೆ. ಯಾರು ಕೂಡ ಭಯ ಪಡುವ ಅಗತ್ಯವಿಲ್ಲ. ಎಲ್ಲರೂ ಧೈರ್ಯವಾಗಿರಿ ಎಲ್ರಿಗೂ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಹೆಚ್ಚುವರಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಳೆ ನೋಟಿಫಿಕೇಷನಲ್ಲಿ ಏನಿತ್ತು, 2545 ಪೋಸ್ಟ್ ಏನು ಕಾಲ್ ಮಾಡಿದರು ಸ್ನೇಹಿತರೆ, ಅದನ್ನು ಪೂರ್ತಿ ಪ್ರಮಾಣದಲ್ಲಿ ತುಂಬಿಕೊಳ್ಳುವಂಥ ಸಾಧ್ಯತೆ ಇದೆ. ತುಂಬಿಕೊಳ್ತಾ ಇದ್ದಾರೆ, ಗೊತ್ತಾಯ್ತಾ? ನೋಡೋಣ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಲೂ ಕೂಡ ಅದು ಇನ್ನೂ ನಿಗದಿತವಾಗಿ ಗೊತ್ತಿಲ್ಲ. ಮಾಡ್ತಾರಂತೆ ಅವರು ಕೂಡ, ಸಚಿವರು ಕೂಡ ಮಾತಾಡಿರೋದು ನೀವೆಲ್ಲ ನೋಡಿದರೆ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸಚಿವರು ಕೂಡ ಮಾತಾಡಿದ್ದಾರೆ 2,000-2,500 ಪೋಸ್ಟ ತುಂಬ್ಕೋತಾ ಇದ್ದೀವಿ ಅಂತ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಮಗೆ ಇವತ್ತೇನಾದರೂ ಕಟ್ ಆಫ್ ಅಲ್ಲಿ ಏನಾದರೂ ಲಿಸ್ಟ್ ಅನೌನ್ಸ್ ಆಗ್ತದಲ್ಲ, ಆವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ. ನಾವು ಕೂಡ ಅದೇ ಭರವಸೆಯಲ್ಲಿದ್ದೀವಿ, 2,500 ತುಂಬ್ಕೋತಾರೆ ಅಂತ. ಹೆಚ್ಚುವರಿ ಅಂತೂ ತುಂಬ್ಕೋತಾರೆ ಅಂತ ಗೊತ್ತಿತ್ತು ನಮಗೆ. ಹೆಚ್ಚುವರಿ ಪೋಸ್ಟ್ನ ಆಡ್ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿತ್ತು, ನನಗೂ ಕೂಡ ಗೊತ್ತಿತ್ತು ಆಡ್ ಮಾಡ್ತಾರೆ ಅಂತವ. ಇವಾಗ ಹರಿದಾಡ್ತಾ ಇರುವಂಥ ವಿಷಯ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸಚಿವರಂತೂ ಹೇಳಿದ್ದಾರೆ 2,500 ನೇಮಕಾತಿ ಮಾಡ್ಕೋತಿದ್ದೀವಿ KSRTC ಅಂತವ. ಆದರೆ ಇವತ್ತು ಏನಾದರೂ ರಿಸಲ್ಟ್ ಏನಾದರೂ ಅನೌನ್ಸ್ ಆದರೆ ಇವತ್ತು ನಾಳೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಇವತ್ತೇ ಗೊತ್ತಾಗುತ್ತೆ ಸ್ನೇಹಿತರೆ. ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ. 2,500 ತುಂಬ್ಕೊಂಡವ್ರ, 2,545 ಪೋಸ್ಟ್ ತುಂಬ್ಕೊಂಡವ್ರ, ಇಲ್ಲ ಬರೀ 2,000 ತುಂಬ್ಕೊಂಡವ್ರ ಅನ್ನೋದು ಖಂಡಿತ ಇವತ್ತಿನ ದಿನದಲ್ಲಿ, ಇವತ್ತು ಅಥವಾ ನಾಳೆ ದಿನದಲ್ಲಿ ಖಂಡಿತ ಗೊತ್ತಾಗಿ ಆಗುತ್ತೆ. ಯಾರು ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಆಗಲಿ, ಖುಷಿ ಪಡುವ ಅವಶ್ಯಕತೆ ಆಗಲಿ ಇಟ್ಕೊಳ್ಳೋಂಗಿಲ್ಲ ಇಲ್ಲಿ. ಏಕೆಂದರೆ ರಿಸಲ್ಟ್ ಬರೋ ತನಕ ಯಾವುದೇ ರೀತಿಯಲ್ಲೂ ಕೂಡ ಭರವಸೆ ಅಂತೂ ಇಟ್ಕೊಳ್ಳೋಂಗಿಲ್ಲ ಸ್ನೇಹಿತರೆ, ಅರ್ಥ ಆಯ್ತಾ? ಹಾಗಾಗಿ ಕಾದಿ ನೋಡೋಣ. ಆ ಥರ ಏನಾದರೂ ಸಕ್ಸಸ್ ಆಗಿ 2,545 ಪೋಸ್ಟ್ ಕೂಡ ತುಂಬಿಕೊಂಡ್ರೆ ನಮಗೆ ಕೋಟಿ ಸಾರಿಗೆ ಇಲಾಖೆಗೆ, ಹೆಡ್ ಆಫೀಸ್ಗೆ ಮತ್ತು ನಮ್ಮ ಸಚಿವರಿಗೆ, ಮಿನಿಸ್ಟ್ರಿಗೆ ಎಲ್ರಿಗೂ ಕೂಡ ಕೋಟಿ ನಮಸ್ಕಾರಗಳನ್ನ ನಾವು ಹೇಳಲೇಬೇಕು. ಯಾರ್ಯಾರು ಹೊಸ ನೇಮಕಾತಿ ಆಯ್ತಾ ಇದ್ದೀರಾ KSRTC NWRTC ಅವರು ಎಲ್ಲರೂ ಕೂಡ ಕೋಟಿ ಅಭಿನಂದನೆ, ಕೋಟಿ ಧನ್ಯವಾದಗಳನ್ನ ಹೇಳಲೇಬೇಕು ಸ್ನೇಹಿತರೆ ಸಾರಿಗೆ ಸಚಿವರಿಗೆ. ಇದಂತೂ ಸತ್ಯ, ಅರ್ಥ ಆಯ್ತಾ? ಇವತ್ತು ಅಥವಾ ನಾಳೆ KSRTC ಕಟ್ ಆಫು ಬರುವಂಥ ಚಾನ್ಸಸ್ ಇದೆ. ದಯವಿಟ್ಟು ಅಭ್ಯರ್ಥಿಗಳು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಯಾರು ಕೂಡ ಹೆದರ್ಕೊಳ್ಳೋದಾಗಲಿ, ಕಡಿಮೆ ಹೊಡೆದಿರೋರು 42-43 ಹೊಡೆದಿರೋಂಥ ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲಿ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 40 ಮೇಲೆ ಹೊಡೆದವ್ರಿಗೆಲ್ಲ ಆಲ್ಮೋಸ್ಟ್ 90% ಚಾನ್ಸಸ್ ಇದೆ. ನಿಮ್ಮ ಕೆಟಗರಿ ಮೇಲೆ ಭವಿಷ್ಯಗಳಿದೆ. ಯಾಕೆಂತ ಹೇಳಿದ್ರೆ 40 ಮೇಲೆ ಹೊಡೆದವ್ರಿಗೆಲ್ಲ ಏನಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ ಆಲ್ರೆಡಿ 1,000 ಪೋಸ್ಟ್ನ NWRTC ಅವರು ಬಿಟ್ಟರು. ಆ 1,000 ಪೋಸ್ಟು ಆಲ್ಮೋಸ್ಟು ದಕ್ಷಿಣ ಕರ್ನಾಟಕದವ್ರು ಇರೋದ್ರಿಂದ ಯಾರು ಕೂಡ ವಾಯುವ್ಯಕ್ಕೆ ದಕ್ಷಿಣ ಕರ್ನಾಟಕದವರು ಹೋಗಿ ಡ್ಯೂಟಿಗಳನ್ನ ಮಾಡಲ್ಲ. ಹಾಗಾಗಿ ಕಾಲಾವಕಾಶ 3 ತಿಂಗಳು 4 ತಿಂಗಳಾದ್ಮೇಲಾದರೂ ಕೂಡ NWRTC ಅವ್ರಿಗೆ ಕೂಡ ಸೆಕೆಂಡ್ ಲಿಸ್ಟಲ್ಲಿ 47 ತನಕನೂ ಬರ್ಬೋದು ಕ್ಯಾಟಗರಿ ಮೇಲೆ. KSRTC ಕೂಡ ಸೆಕೆಂಡ್ ಲಿಸ್ಟಲ್ಲಿ ಈ ಕಡೆ NW ಹೊಡೆದಿರೋರು KSRTCಯಿಂದನೂ ಖಾಲಿ ಆಗೋದ್ರಿಂದ KSRTC ಕೂಡ 40 ಪ್ರತಿಯೊಂದು ಕ್ಯಾಟಗರಿಗೆ ಏಜ್ ಮೇಲೆ ಖಂಡಿತ ಚಾನ್ಸಸ್ ಇದೆ. ಯಾರು ಕೂಡ ಭರವಸೆ ಅಂತೂ ಕಳ್ಕೊಬೇಡಿ, ನಂಬಿಕೆ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಭರವಸೆ ಅಂತೂ ಕಳ್ಕೊಬೇಡಿ, ನಂಬಿಕೆ ಇಟ್ಕೊಂಡ್ರೆ ಖಂಡಿತ ದೇವರು ಯಾವುದಾದ್ರು ಒಂದು ರೂಪದಲ್ಲಿ ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಸ್ನೇಹಿತರೆ, ಇದೇ ವಿಷಯ. ಆಮೇಲೆ ಯಾರ್ಯಾರೋ ಈಗ ನನ್ನ ನೋಡಿ ನಾನು ಕರ್ನಾಟಕದಲ್ಲಿ ಫಸ್ಟು ಸಾರಿಗೆ ಇಲಾಖೆ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ತುಂಬ ಜನ ಕಾಂಪಿಟೇಟರ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಕಿಂಗ್ ಆಗೋಕ್ಕಾಗಲ್ಲ. ಯಾವರು ಮುಖಗಳು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಏನು ಎತ್ತ ಅಂತವ. ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಒಟ್ಟಾರೆ ನಾನೇ ಫಸ್ಟು KSRTC ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾನು ನೋಡಿಕೊಂಡು ತುಂಬ ಜನ ಮಾಡ್ತಾಯಿದ್ದಾರೆ. ಬೆಳೀಲಿ ಬಿಡಿ, ನನ್ನ ಹೆಸರು ಹೇಳ್ಕೊಂಡು ಯಾರು ಬರ್ತಾರೆ ಅಂತ ಹೇಳಿದ್ರೆ ಅದು ನನಗೆ ಖುಷಿನೇ, ಏನೂ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಏನಾದ್ರು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಿಮಗೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮುಗಿಸೋಣ. ಓಕೆ.